ನಮಸ್ಕಾರ ಬಿಗ್ ಫೈ ನ್ಯೂಸ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಬಿಗ್ ಫೈ ನಲ್ಲಿ ಮೊದಲ ಸುದ್ದಿ ಯಾವುದಪ್ಪ ಅಂತ ಅಂದ್ರೆ ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಜೆಪಿ ನಾಯಕರು ನೋಡಲೇಬೇಕಾದಂತ ಸ್ಟೋರಿ ಇದು. ಪಂಚಮಸಾಲಿ ಸಮುದಾಯದವರು ಮಿಸ್ ಮಾಡದೆ ನೋಡಿ. ಪಂಚಮಸಾಲಿ ಸಮುದಾಯಕ್ಕೆ ಹೊಸ ಬಿಜೆಪಿ ಲೀಡರ್. ಯತ್ನಾಳ್ ಜಾಗ ತುಂಬಿರೋ ಆ ಪಂಚಮಸಾಲಿ ನಾಯಕ ಯಾರು? ಹಾಗಾದ್ರೆ ಆ ಲೀಡರ್ಗೆ ಹೈಕಮಾಂಡ್ ಕೊಟ್ಟ ಟಾರ್ಗೆಟ್ ಏನು? ವಿಜೇಂದ್ರ ಜೊತೆ ಗುದ್ದಾಟವೋ ಅಥವಾ ಹೊಂದಾಣಿಕೆಯೋ? ಗ್ಯಾರಂಟಿ ನ್ಯೂಸ್ ನಲ್ಲಿ ಆ ನಾಯಕನ ಬಿಗ್ ಸ್ಟೋರಿ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಜೆಪಿ ನಾಯಕರು ನೋಡಲೇಬೇಕಾದಂತ ಒಂದು ಸ್ಟೋರಿ ಇದು. ಜೊತೆಗೆ ಪಂಚಮಸಾಲಿ ಸಮುದಾಯದ ಜನ ಕೂಡ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಯತ್ನಾಳ್ ಕಿಕ್ಔಟ್ ಆದ ನಂತರ ಹೊಸ ಲೀಡರ್ ಉದಯ ಆಗಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ ಹೊಸ ಬಿಜೆಪಿ ಲೀಡರ್ ಬಂದಿದ್ದಾರೆ. ಎಸ್, ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಯತ್ನಾಳ್ ಜಾಗ ರೀಪ್ಲೇಸ್ ಮಾಡ್ತಾರ ಹಾಗಾದ್ರೆ ಅರವಿಂದ ಬೆಲ್ಲದವರು? ದೆಹಲಿಯಲ್ಲಿ ಕುತೂಹಲ ಮೂಡಿಸಿದ ಬೆಲ್ಲದ ಮಾತುಕತೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಭೇಟಿಯಾಗಿದ್ರು ಅರವಿಂದ ಬೆಲ್ಲದವರು. ಬಿಜೆಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಜೊತೆಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆಯಿಂದ ಪಂಚಮಸಾಲಿ ಸಮುದಾಯ ಸಿಟ್ಟಾಗಬಾರದು. ಯತ್ನಾಳ್ ಸ್ಥಾನವನ್ನ ಬಿಜೆಪಿಯಲ್ಲಿ ನೀವು ತುಂಬಬೇಕು. ಬೆಲ್ಲದ್ಗೆ ಮಹತ್ವದ ಜವಾಬ್ದಾರಿಯನ್ನ ವಹಿಸಿದೆ ಹೈಕಮಾಂಡ್. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಯತ್ನಾಳ್ ಜಾಗ ರೀಪ್ಲೇಸ್ ಮಾಡ್ತಾರ ಹಾಗಾದ್ರೆ ಅರವಿಂದ ಬೆಲ್ಲದವರು? ಯತ್ನಾಳ್ ಉಚ್ಚಾಟನೆಯ ಬಳಿಕ ಹೈಕಮಾಂಡ್ ನಾಯಕರನ್ನ ಬೆಲ್ಲದ್ ಹೋಗಿ ಭೇಟಿ ಮಾಡಿದ್ದಾರೆ ದೆಹಲಿಯಲ್ಲಿ. ಹಾಗಾಗಿನೇ ಬಹಳಷ್ಟು ಕುತೂಹಲ ಕೆರಳಿಸಿರೋದು. ಜೊತೆಗೆ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರಿದಾರಲ್ಲ, ಅವರಿಗೆ ಮೊದಲೇ ರಾಜಕಾರಣದ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆ. ಅದರಲ್ಲೂ ಯತ್ನಾಳ್ ಅವರ ಜೊತೆಗೆ ಅಥವಾ ಯತ್ನಾಳ್ ಅವರ ಬೆಂಬಲಿಗರಾಗಿ, ಯತ್ನಾಳ್ ಅವರಿಗೆ ಬೆನ್ನೆಲುಬಾಗಿ ಸಂತೋಷ್ ಜಿ ನಿಂತ್ಕೊಂಡಿದ್ರು ಅನ್ನೋ ಮಾತು ಕೂಡ ಇದೆ. ಐ ಡೋಂಟ್ ನೋ, ಬಟ್ ಇವತ್ತು ಬೆಲ್ಲದವರು ಹೋಗಿ ಸಂತೋಷ್ ಅವರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಹಾಗಾಗಿನೇ ಯತ್ನಾಳ್ ಅವರ ಜಾಗಕ್ಕೆ ರಿಪ್ಲೇಸ್ಮೆಂಟ್ ಆಗ್ತಾರಾ ಬೆಲ್ಲದವರು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಈಗಾಗಲೇ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ದಿನದಿಂದಲೂ ಕೂಡ ಪಂಚಮಸಾಲಿ ಸಮುದಾಯದ ಜನ ಬಿಜೆಪಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಬಹಳಷ್ಟು ಸಂಖ್ಯೆಯಲ್ಲಿ. ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳದೆ ಹೋದರೆ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ನಡೀತಾ ಇದೆ ಆ ಸಮುದಾಯದಿಂದ. ಅದರಲ್ಲೂ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮಾತನಾಡಿದ್ರು ಮೊನ್ನೆ, ನಿಮಗೆಲ್ಲ ಗೊತ್ತಿರಬಹುದು. ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಹೇಳಿಕೆಯನ್ನ ಕೊಡ್ತಾರೆ. ಅಕಸ್ಮಾತ್ ಆಗಿ ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳದೆ ಹೋದ್ರೆ ಇಡೀ ಸಮುದಾಯಕ್ಕೆ ಹೇಳ್ತೇನೆ, ಬಿಜೆಪಿಗೆ ಸಪೋರ್ಟ್ ಮಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಇಷ್ಟೆಲ್ಲ ಆಗ್ತಾ ಇರುವಂತ ಸಂದರ್ಭದಲ್ಲಿ, ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಅರವಿಂದ್ ಬೆಲ್ಲದವರು ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಹಾಗಾಗಿ ಬೆಲ್ಲದವರು ಯತ್ನಾಳ್ ಅವರನ್ನ ರಿಪ್ಲೇಸ್ಮೆಂಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಮತ್ತು ಬೆಲ್ಲದ್ಗೆ ಹೈಕಮಾಂಡ್ ಕೊಟ್ಟಿರುವಂತ ಸಂದೇಶವಾದರೂ ಏನು ಈ ಸಂದರ್ಭದಲ್ಲಿ? ಬಹಳ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಬಹಳ ಹಿರಿಯ ನಾಯಕರಾಗಿದ್ರು. ಅವರನ್ನ ಕಿಕ್ಔಟ್ ಮಾಡಲಾಗಿದೆ, ಉಚ್ಚಾಟನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬೆಲ್ಲದವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಹಾಗಾದ್ರೆ ಬೆಲ್ಲದವರಿಗೆ ಹೈಕಮಾಂಡ್ ನಾಯಕರು ಕೊಟ್ಟಿರುವಂತ ಸಂದೇಶವಾದ್ರೂ ಏನು? ಪಂಚಮಸಾಲಿ ಸಮುದಾಯಕ್ಕೆ ನೀವು ಧೈರ್ಯ ತುಂಬಬೇಕು. ಆಲ್ಮೋಸ್ಟ್ ಯತ್ನಾಳ್ ಅವರ ಜಾಗವನ್ನ ನೀವು ತುಂಬಬೇಕು. ಪಂಚಮಸಾಲಿ ಸಮುದಾಯ ಪಕ್ಷದಿಂದ ದೂರವಾಗದಂತೆ ಎಚ್ಚರಿಕೆಯನ್ನ
ಎಚ್ಚರಿಕೆಯ ನಡೆಯನ್ನು ನೀವು ಅನುಸರಿಸಬೇಕು. ಯತ್ನಾಳ್ ಉಚ್ಚಾಟನೆ ಕ್ರಮದಿಂದ ಪಕ್ಷಕ್ಕೆ ಹಾನಿ ಆಗಬಾರ್ದು ಯಾವುದೇ ಕಾರಣಕ್ಕೂ. ಏನು ಪಕ್ಷ ಅಧಿಕಾರಕ್ಕೆ ಬಂದರೆ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ. ಇನ್ನು ಮುಂದೆ ಸಮುದಾಯದಲ್ಲಿ ನೀವು ಹಿಡಿತವನ್ನು ಸಾಧಿಸಬೇಕು. ಹೈಕಮಾಂಡ್ ನಾಯಕರು ಸಂದೇಶವನ್ನು ಕೊಟ್ಟಿರುವುದು ಬೆಲ್ಲದವರಿಗೆ. ಪಂಚಮಸಾಲಿ ಸಮುದಾಯದಲ್ಲಿ ಯತ್ನಾಳ್ ಸ್ಥಾನವನ್ನು ನೀವು ತುಂಬಬೇಕು. ಜೊತೆಗೆ ಪಂಚಮಸಾಲಿ ಸಮುದಾಯದ ಜೊತೆಗೆ ಬಿಜೆಪಿ ಇದ್ದೇ ಇರುತ್ತೆ ಯಾವತ್ತೂ ಕೂಡ. ಪಂಚಮಸಾಲಿ ಸಮುದಾಯಕ್ಕೆ ನೀವು ಧೈರ್ಯ ತುಂಬಬೇಕು, ನೀವೇ ನಾಯಕರಾಗಬೇಕು ಅನ್ನೋ ನಿಟ್ಟಿನಲ್ಲಿನೇ ಹೇಳಿದ್ದಾರೆ. ಪಂಚಮಸಾಲಿ ಸಮುದಾಯ ಪಕ್ಷದಿಂದ ದೂರವಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಯತ್ನಾಳ್ ಉಚ್ಚಾಟನೆ ಕ್ರಮದಿಂದ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ಹಾನಿ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಸಂದೇಶವನ್ನು ಕೊಟ್ಟು ಕಳುಹಿಸಿದ್ದಾರೆ ಅರವಿಂದ್ ಬೆಲ್ಲದವರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕವನ, ಒಂದು ಕಡೆ ಈಗಾಗಲೇ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಯತ್ನಾಳ್ ಉಚ್ಚಾಟನೆಯ ನಂತರ ಯಾವೆಲ್ಲ ರೀತಿಯಾಗಿ ನಷ್ಟ ಆಗ್ಬಹುದು ಬಿಜೆಪಿಗೆ ಅನ್ನೋ ಲೆಕ್ಕಾಚಾರ ಶುರುವಾಗಿತ್ತು. ಆದರೆ ಈಗ ಮತ್ತೊಬ್ಬ ನಾಯಕನನ್ನ ಹುಟ್ಟು ಹಾಕುವಲ್ಲಿ ಬಿಜೆಪಿ ನಾಯಕರು ಯಶಸ್ವಿ ಆದ್ರ? ಏನ್ ಮಾತುಕತೆ ಆಯಿತು ಹೈಕಮಾಂಡ್ ಮತ್ತು ಅರವಿಂದ್ ಬೆಲ್ಲದವರ ನಡುವೆ? ರಾಮ್, ಯತ್ನಾಳ್ ಉಚ್ಚಾಟನೆ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಮೊದಲು ಯತ್ನಾಳ್ ಅವರು ಏನು ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ವಿರುದ್ಧ ನೇರ ವಾಕ್ಸಮರವನ್ನ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಬಹಿರಂಗವಾಗಿ ಕೂಡ ಮಾತನಾಡ್ತಾ ಇದ್ರು. ಸೊ ಹೀಗಾಗಿ ಯತ್ನಾಳ್ ಅವರು ಯಾವುದೇ ರೀತಿಯಾದಂತಹ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರು ಕೂಡ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡೋದಕ್ಕೆ ಹೈಕಮಾಂಡ್ ಸಾಕಷ್ಟು ಬಾರಿ ಹಿಂದೆಟನ್ನ ಹಾಕಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಪ್ರಮುಖ ಕಾರಣನೇ ಒಂದು ಪಂಚಮಸಾಲಿ ಸಮುದಾಯ. ಸೊ ಹೀಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರು ತಮ್ಮದೇ ಒಂದು ಛಾಪನ್ನ ಮೂಡಿಸ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದೂ ಹುಲಿ ಅಂತ ಗುರುತಿಸ್ಕೊಂಡಿರುವಂತಹ ಯತ್ನಾಳ್ ಅವ್ರಿಗೆ ಪಂಚಮಸಾಲಿ ಸಮುದಾಯದ ಬೆಂಬಲ ಕೂಡ ಅಷ್ಟೇ ಇದೆ. ಸೊ ಹೀಗಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರೆ ಎಲ್ಲಿ ಪಂಚಮಸಾಲಿ ಸಮುದಾಯ ಬಿಜೆಪಿಯ ವಿರುದ್ಧ ತಿರುಗಿ ಬೀಳುತ್ತೆ, ಎಲ್ಲಿ ಬಿಜೆಪಿಯಿಂದ ದೂರ ಉಳಿಯುತ್ತೆ ಅನ್ನುವಂತಹ ಭಯ ಹೈಕಮಾಂಡ್ಗೆ ಕಾಡ್ತಾ ಇತ್ತು. ಆದರೆ ಯತ್ನಾಳ್ ಅವರ ಅತಿರೇಕದ ಮಾತುಗಳಿಂದ ಹೈಕಮಾಂಡ್ ಕಠಿಣವಾದ ನಿರ್ಧಾರವನ್ನ ತೆಗೆದುಕೊಂಡು ವರಿಷ್ಠರು ಎಲ್ಲರೂ ಕೂಡ ತೀರ್ಮಾನವನ್ನ ಮಾಡಿ ಯತ್ನಾಳ್ ಅವ್ರನ್ನ ಕೂಡ ಉಚ್ಚಾಟನೆ ಮಾಡುವಂತಹ ಪರಿಸ್ಥಿತಿ ಕೂಡ ಬಂತು. ಸೊ ಹೀಗಾಗಿ 6 ವರ್ಷಗಳ ಕಾಲ ಉಚ್ಚಾಟನೆ ಆದಂತಹ ಯತ್ನಾಳ್ ಅವರ ಬೆಂಬಲಕ್ಕೆ ಇದೀಗ ಪಂಚಮಸಾಲಿ ಸಮುದಾಯ ನಿಂತಿರುವಂಥದ್ದು. ಸ್ವಾಮೀಜಿಗಳಾಗಿರ್ಬೋದು, ಸಮುದಾಯದ ಪ್ರಮುಖರ ಮುಖಂಡರಾಗಿರ್ಬೋದು, ಎಲ್ಲರೂ ಕೂಡ ಯತ್ನಾಳ್ ಅವರ ಪರ ಬ್ಯಾಟ್ ಬೀಸಿದ್ರು. ಸಾಕಷ್ಟು ಹೋರಾಟ ಪ್ರತಿಭಟನೆ ಕೂಡ ಅದೇ ರೀತಿಯಾಗಿ ಯಡಿಯೂರಪ್ಪನವರ ವಿರುದ್ಧ ಕೂಡ ತಿರುಗಿ ಬಿತ್ತು ಅಂತಾನೆ ಹೇಳ್ಬೋದು ಪಂಚಮಸಾಲಿ. ಸೊ ಇನ್ನೇನು ಮುಂದಿನ ದಿನಗಳಲ್ಲಿ ಅಂದ್ರೆ 2028ಕ್ಕೆ ನಡೆಯುವಂತಹ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು. ಸೊ ಈಗಲಿಂದಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗೋದನ್ನ ನಿಯಂತ್ರಿಸೋದಕ್ಕೆ ಇದೀಗ ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕರಾದಂತಹ ಅರವಿಂದ್ ಬೆಲ್ಲದವ್ರನ್ನ ಇದೀಗ ದೆಹಲಿಗೆ ಕರೆಸಿ ಜೆ.ಪಿ. ನಡ್ಡಾ ಹಾಗೂ ಬಿ.ಎಲ್. ಸಂತೋಷ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಅವರನ್ನ ದೆಹಲಿಗೆ ಬರುವಂತಹ ಸೂಚನೆಯನ್ನ ನೀಡಿ ದೆಹಲಿಯಲ್ಲಿ ಮಾತುಕತೆ ನಡೆಸಿರುವಂತಹ ಜೆ.ಪಿ. ನಡ್ಡಾ ಹಾಗೂ ಬಿ.ಎಲ್. ಸಂತೋಷ್ ಅವರು ಪಂಚಮಸಾಲಿ ಸಮುದಾಯದ ಜೊತೆ ಬಿಜೆಪಿ ಯಾವಾಗಲೂ ಕೂಡ ಇರುತ್ತೆ, ಅಧಿಕಾರಕ್ಕೆ ಬಂದ ನಂತರ ಒಳ್ಳೆಯ ಅನುಕೂಲವನ್ನ ಕೂಡ ಮಾಡಿಕೊಡ್ತೇವೆ. ಯತ್ನಾಳ್ ಅವ್ರನ್ನ ಅನಿವಾರ್ಯವಾಗಿ ನಾವು ಉಚ್ಚಾಟನೆ ಮಾಡುವಂತಹ ಪರಿಸ್ಥಿತಿ ಬಂತು. ಯತ್ನಾಳ್ ಅವರಿಗೆ ಸಾಕಷ್ಟು ಬಾರಿ ಅವಕಾಶವನ್ನ ಕೂಡ ಕೊಟ್ಟಿದ್ವಿ, ಆದರೆ ಆ ಅವಕಾಶವನ್ನ ಅವರು ಉಳಿಸ್ಕೊಳ್ಳಿಲ್ಲ. ಸೊ ಹೀಗಾಗಿ ಯಾವುದೇ ರೀತಿಯಾಗಿ ಪಂಚಮಸಾಲಿ ಸಮುದಾಯದಿಂದ ಬಿಜೆಪಿಗೆ ಡ್ಯಾಮೇಜ್ ಆಗಬಾರ್ದು, ಪಂಚಮಸಾಲಿ ಸಮುದಾಯ ಬಿಜೆಪಿಯ ಜೊತೆ ಹೋಗಬೇಕು. ನೀವು ಎಲ್ಲ ಮುಖಂಡರನ್ನ, ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳನ್ನ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಜೊತೆ ಇಟ್ಕೊಳ್ಳಿ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರನ್ನ ಹೊರತುಪಡಿಸಿ ಪಂಚಮಸಾಲಿಯ ಪ್ರಮುಖ ನಾಯಕ ಅಂದ್ರೆ ಅರವಿಂದ್ ಬೆಲ್ಲದ್ ಆಗಿರಬೇಕು ಅನ್ನುವಂತಹ ಸೂಚನೆಯನ್ನ ಇದೀಗ ವರಿಷ್ಠರು ಅರವಿಂದ್ ಬೆಲ್ಲದ್ ಅವರಿಗೆ ಕೊಟ್ಟಿರುವಂತದ್ದು. ರಾಮ್, ಎಸ್ ಥ್ಯಾಂಕ್ ಯು ಕವನ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಬಿಜೆಪಿಯ ಒಳಗಡೆ ನಡೀತಾ ಇರುವಂಥ ಇನ್ಸೈಡ್ ಸ್ಟೋರಿ.